ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಒಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬೋರ್ವೆಲ್ಗಳಲ್ಲಿ ಇಳಿಸುವಂಥ ಓಸ್ ಪೈಪ್ಗಳು HDPE ಪೈಪ್ಗಳೇನಿರ್ತದೆ, ಅದ್ರ ಜೊತೆಗೆ ಮಾಮೂಲಿ ಓಸ್ ಪೈಪ್ಗಳೇನಿರ್ತದೆ, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾಕ್ಟ್ರಿನಲ್ಲೇ ಒಂದು ವಿಡಿಯೋ ಮಾಡಿರ್ತೀರಿ ಸ್ನೇಹಿತರೆ. ಇನ್ನು ಇಲ್ಲಿ ಫ್ಯಾಕ್ಟ್ರಿನಲ್ಲಿ ವಿಡಿಯೋ ಮಾಡ್ತಾ ಇರೋ ಕಾರಣಕ್ಕೆ ನಿಮಗೇನಾದರೂ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಡೀಲರ್ಗಳು ಇಲ್ದಿರೇನೆ ನಿಮಗೆ ಡೈರೆಕ್ಟಾಗಿ ಡೆಲಿವರಿ ಅನ್ನೋ ಸಿಗ್ತದೆ. ಇದರಿಂದ ಒಂದು ಸ್ವಲ್ಪ ಹಣದ ಉಳಿತಾಯನೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡೋ ಮುಖಾಂತರ ಕೊಟ್ಟರೆ ನಾನು ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನನಗೆ ಉತ್ತೇಜನ ಸಿಗುತ್ತೆ. ನಿಮ್ಮ ಸಪೋರ್ಟ್ ದಯವಿಟ್ಟು ಕೊಡಿ. ಇಷ್ಟು ಕೇಳ್ಕೊಬೇಕಾ ಒಬ್ಬ ರೈತನಾಗಿ ನಾನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬ್ಲ್ಯಾಕ್ ಕಲರ್ ಡ್ರಿಪ್ ಪೈಪ್ಗಳನ್ನೆಲ್ಲ ನೋಡಿರ್ತೀರ, ಆದರೆ ಸೇಮ್ ಮಣ್ಣಿನ ಕಲರ್ ಡ್ರಿಪ್ ಪೈಪು ಎಲ್ಲ ಯಾವ ರೀತಿ ಇರ್ತದೆ, ಏನಕ್ಕೆ ಇದನ್ನು ಬಳಕೆ ಮಾಡ್ತಾರೆ ಅನ್ನೋದೆಲ್ಲ ನಿಮಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಸಹಕಾರ ಕೊಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡೋದಾದ್ರೆ ಇಲ್ಲಿರುವಂತ ರಾ ಮೆಟೀರಿಯಲ್ನೆಲ್ಲ ನಾವು ಕಲಸಿ ಇಟ್ಟಿದ್ದಾದ್ಮೇಲೆ ಮಿಷಿನ್ ಆನ್ ಮಾಡ್ತಾರೆ. ಈ ಮಿಷಿನ್ ಅಲ್ಲಿ ಏನಾಗುತ್ತೆ, ರಾ ಮೆಟೀರಿಯಲ್ ಎಲ್ಲ ಹೋಗಿ ಇದ್ರೊಳಗಡೆ ಸೇರ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾರೆ ಸೆಟ್ಟಿಂಗ್ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಅದರಲ್ಲೇ ಹೋಗಿ ಪ್ರತಿಯೊಂದು ಎಲ್ಲ ಸೇರಿ ಮೆಲ್ಟ್ ಆಗಿ ಅದಾದ್ಮೇಲೆ ಒಂದು ನಮ್ಗೆ ಇದ್ರಲ್ಲಿ ಹೋಗ್ತಾ ಇರ್ತದೆ. ಬೇಕಾಗಿರುವಂತ ಒಂದು ಒಳಗಡೆ ಒಂದು ಲೇಯರು ಮತ್ತೆ ಬ್ಲಾಕ್ ಕಲರ್ ಏನಿದೆ ಆ ಮಿಕ್ಸ್ಗೆ ಬಂದು ಇವಾಗ ನೋಡಿದ್ರೆ ಇವಾಗ ಕಲರ್ ಬರ್ಲಿಕ್ಕೆ ಎಲ್ಲ ಬಂದು ಇಲ್ಲಿ ನೋಡಿ ಒಳಗಡೆ ಕೋಟಿಂಗಿಗೆ ಬಂದು ನೋಡಿ ಈ ವೈಟ್ ಕಲರು ಸೊ ಇಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲೇ ನೀವು ಗಮನಿಸೋದಾದ್ರೆ ಇಲ್ಲಿ ಇದಕ್ಕೂ ಬ್ಲೂ ಕೊಟ್ಟಿರಲ್ಲ, ಇಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಬ್ಲೂ ಮತ್ತೆ ವೈಟ್ ಏನಿದೆ ಒಳಗಡೆ ಲೇಯರ್ ಬರೋದಿಲ್ಲ, ಇದರಲ್ಲಿ ಮಿಕ್ಸ್ ಇರ್ತದೆ. ಪ್ರತಿಯೊಂದು ಅಷ್ಟೇ ಒಂದೊಂದರಲ್ಲಿ ಹಾಕಿರ್ತಾರೆ. ಸೊ ಇದೆಲ್ಲ ಬಂದ್ಮೇಲೆ ತಿರುಗ್ಬಿಟ್ಟು ಪೈಪ್ ಬರೋದು ನೋಡಿ ಈ ತರ ಇರ್ತದೆ ಕಲರ್. ನೋಡಿ ಬ್ಲೂ ಕಲರ್ದು ಬಂದು ಇಲ್ಲಿದೆ, ಮತ್ತೆ ಲೈನ್ಗಳೆಲ್ಲ ಇಲ್ಲಿದೆ. ಇನ್ನರ್ ಕೋಟಿಂಗ್ ನೋಡ್ತಿರ್ಬೋದು. ಇಲ್ಲಿ ಒಳಗಡೆ ಬಂದು ಒಂದು ಲೇಯರ್ ಇರ್ತದೆ, ಅದರ ಮೇಲೆ ಬಂದು ಬ್ಲಾಕ್ ಲೇಯರ್ ಇರ್ತದೆ, ಅದ್ರ ಮೇಲೆ ಲೈನ್ ಎಲ್ಲ ಇರ್ಬೋದು ಸ್ನೇಹಿತರೆ. ಇಲ್ಲೆಲ್ಲ ಮೆಲ್ಟ್ ಆಗೋದೆಲ್ಲ ಬಂದು ಒಂದು ಪರ್ಟಿಕ್ಯುಲರ್ ಶೇಪ್ಗೆ ಎಲ್ಲಿ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಬರ್ತದೆ. ನೋಡಿ ಇಲ್ಲಿ ಮೂವ್ ಆಗ್ತಾ ಇರೋದು ನೀವು ಗಮನಿಸ್ತಾ ಇರ್ಬೋದು, ಈ ರೀತಿಯಲ್ಲಿ ಮೂವ್ ಆಗ್ತಾ ಇರ್ತದೆ. ಸೊ ಇದು ಪ್ರಥಮ ಹಂತ. ಇದೆಲ್ಲ ಆದ್ಮೇಲೆ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಬರ್ತಾ ಇದರಲ್ಲಿ ಕೂಲ್ ಆಗುತ್ತೆ. ಇದರಲ್ಲಿ ಏನಂತ ನೀರು ಕಂಟಿನ್ಯೂಸ್ ಆಗಿ ರನ್ನಿಂಗ್ ಅಲ್ಲಿ ಇರ್ತದೆ. ಇದರಲ್ಲಿ ಬಂದು ಅಲ್ಲಿ ಬರುವಂತ ಬಿಸಿ ಪೈಪ್ ಕೂಲ್ ಆಗಿ ನಿಧಾನಕ್ಕೆ ಇಲ್ಲಿ ನಿಮ್ಗೆ ಗಮನಿಸಬಹುದು ಹೈ ಪ್ರೆಷರ್ ನೀರು ಇದರಲ್ಲಿ ಇದಾಗ್ತಾ ಇರ್ತದೆ. ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಪೈಪ್ ಬಂದು ಈ ರೀತಿಯಲ್ಲಿ ಇಲ್ಲಿ ಬರ್ತದೆ. ಇದು ಬಂದು ಇನ್ನ ಲೈಟ್ ಆಗಿ ಒಂದ್ ಸ್ವಲ್ಪ ಬಿಸಿ ಇರ್ತದೆ, ಮತ್ತೆ ಇದು ಇನ್ನ ಕೋಲ್ಡ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಬಂದು ನೀರೊಳಗಡೆ ಇಲ್ಲಿ ಹೋಗ್ತಾ ಇರ್ಬೋದು. ಇಲ್ಲಿ ಮತ್ತೆ ಇನ್ನಷ್ಟು ಕೋಲ್ಡ್ ಆಗಿ ನಾರ್ಮಲ್ ಆಗಿ ಗಟ್ಟಿ ಬರ್ತದೆ. ಇಲ್ಲಿ ಬಂದ್ಮೇಲೆ ಗಟ್ಟಿ ಬರ್ತದೆ. ಗಟ್ಟಿ ಬಂದು ಡೈರೆಕ್ಟ್ ಆಗಿ ಆಮೇಲೆ ಇಲ್ಲಿ ನೋಡೋದಾದ್ರೆ ಪೈಪ್ ಅನ್ನೋದು ರೆಡಿ ಆಗೋಗಿರ್ತದೆ. ಅದಕ್ಕೆ ಒಂದು ಮೀಟರ್ ಗೇಜ್ ಬೇಕಲ್ಲ, ಎಷ್ಟು ಮೀಟರ್ ಇದೆ ಮತ್ತೆ ಯಾವ ಕಂಪ್ನಿ ಇದು ಮತ್ತೆ ಯಾವ ತರ ಪೈಪ್ ಅನ್ನೋದಕ್ಕೆಲ್ಲ ಬಂದು ಒಂದು ಉದಾಹರಣೆ ನೋಡೋದಾದ್ರೆ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಬಂದು ಪ್ರಿಂಟ್ ಆಗುತ್ತೆ ಸ್ನೇಹಿತರೆ ಮೀಟರ್ಗಳು, ಕಂಪ್ನಿ ಹೆಸರು, ಟೋಟಲ್ ಇಲ್ಲಿ ನೋಡ್ತಿರ್ಬೋದು. ಸೆಲ್ಕಾನ್ HDPE ಪೈಪ್ ನೋಡ್ತಿರ್ಬೋದು. ಇಲ್ಲಿ ಎಷ್ಟು mm 40 mm ಸಮಥಿಂಗ್ ಇದೆ. ಮತ್ತೆ ಮೀಟರ್ ನೋಡೋದಾದ್ರೆ 297 ಮೀಟರ್. ಈಗ ಇದೆಲ್ಲ ಬಂದಾಗಲ್ಲ ಈ ಪೈಪ್ ನ ಒಂದು ಎಳ್ಕೊಡೋದಕ್ಕೆ ಒಂದು ಇದು ಬೇಕಲ್ಲ, ನಾವು ಕೈಯಲ್ಲಿ ಹಿಡ್ಕೊಂಡು ಎಳೆದಾಡ್ಕೊಂಡಿರೋದಕ್ಕಾಗೋದಿಲ್ಲ. ಅದಕ್ಕೊಂದು ಈ ಒಂದು ಮಿಷಿನ್ ಇಟ್ಕೊಂಡಿರ್ತಾರೆ. ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲೇ ಫಿನಿಶ್ ಆಗಿದ್ದಾಗಿ ಪೈಪ್ ನ ಎಳ್ಕೊಡ್ತಾ ಇರ್ತದೆ. ಸೊ ಎಳ್ಕೊಡೋ ಪೈಪ್ ನ ತಗೊಂಡ್ಬಂದು ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ರೋಲ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಈ ರೀತಿ ರೋಲ್ ಮಾಡಿ ನಿಮ್ಗೆ ರಿಕ್ವೈರ್ಮೆಂಟ್ ಎಷ್ಟೆಷ್ಟು ಮೀಟರ್ ಬೇಕಾಗುತ್ತೋ ಅಷ್ಟು ಮೀಟರ್ಗೆ ನಿಮ್ಗೆ ಆರ್ಡರ್ ತಕ್ಕದಂಗೆ ಇಲ್ಲಿ ರೋಲ್ ಮಾಡ್ತಾರೆ. ಅಣ್ಣ ರೋಲ್ ಇದು ಎವಳ ಪಂಡ್ರಿಂಗ್ ಅಣ್ಣ ಇದಕ್ಕೆ 500 ಮೀಟರ್ ಮಿನಿಮಮ್ 500 ಮೀಟರ್ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಸ್ನೇಹಿತರೆ, ನಿಮ್ಗೆ 500 ಮೀಟರ್ಗೆ ಸರಿ ಸುಮಾರು 1,500 ಅಡಿ ಮೇಲೆ ಬರ್ತದೆ. ಸೊ ಮ್ಯಾಕ್ಸಿಮಮ್ ಎವಳ ಪಂಡ್ರಿಂಗ್ ಅಣ್ಣ ರೋಲ್ 500 ಮೀಟರ್ ಮಿನಿಮಮ್ 1000 ಮೀಟರ್ ವರ್ಲು. ಈಗ ನೋಡಿದ್ರಲ್ವಾ 500 ಮೀಟರ್ ಮಿನಿಮಮ್ ಅಂತ ಹೇಳಿದ್ರೆ ಅಷ್ಟು ಮಾಡ್ತಾರೆ. ಅದಾದ್ಮೇಲೆ 1000 ಮೀಟರ್ ತನಕ ಇದನ್ನ ರೋಲ್ ಮಾಡಿ ಇಟ್ಕೊಂತಾರೆ. ಸೈಜ್ಗಳ ವಿಚಾರಕ್ಕೆ ಬಂದಾಗ ನಿಮ್ಗೆ 1 ಇಂಚಿಂದ ಹಿಡಿದು 1.25 ಇಂಚು, 1.5 ಇಂಚು, 2 ಇಂಚು, 2.5 ಇಂಚು, 3 ಇಂಚು, 4 ಇಂಚುವರೆಗೂ ಇವರು ವಿಧವಾದ ಇದು ಮೆಜರ್ಮೆಂಟ್ಗೆ ಸೈಜ್ಗಳಿಗೆ ತಕ್ಕದಂಗೆ ನಿಮ್ಗೆ ಮಾಡಿಕೊಡ್ತಾರೆ. ಇದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ನಿಮ್ಗೇನಾದ್ರೂ ಒಂದು ಡಿಸ್ಕೌಂಟ್ ಬೆಲೆನಲ್ಲಿ ಈಗ ಏನಂತ ಹೇಳಿದ್ರೆ, ನೀವು ಬೇರೆ ಕಡೆ ಹೋದಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ಡೀಲರ್ ಹತ್ರ ಹೋದಾಗ ಡೀಲರ್ ಬಂದು ಒಂದ್ ಸ್ವಲ್ಪ ಲಾಭ ಇಟ್ಕೊಂಡು ಅದಾದ್ಮೇಲೆ ನಮ್ಗೆ ಇದು ಲಾಭ ಇಟ್ಕೊಂಡು ಸೇಲ್ ಮಾಡಿರ್ತಾರೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ನೋಡೋದಾದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಕ್ವಾಲಿಟಿನ ನೀವು ತಗೊಬಹುದು ಸ್ನೇಹಿತರೆ. ಇಲ್ಲಿ ನೋಡ್ತಿರೋದು
ಪ್ಲಾಸ್ಟಿಕ್ ಪೈಪ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಗ್ಬಿಡ್ತದೆ ಅಂತ ನಾವ್ ಅನ್ಕೋಬಹುದು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಹೋಲ್ಡ್ ಪಂಡ್ಲಮ್ಮ, ಇಲ್ಲಿ ನೋಡ್ತಿರ್ಬೋದು ಇಷ್ಟು ಪ್ರೆಷರ್ ಹಾಕಿದ್ರೇನು ಇದು ಬೆಂಡ್ ಆಗ್ತಿಲ್ಲ. ಸೊ ಪೀಸ್ ಆಗಿರೋ ಕಾರಣಕ್ಕೆ ಬೆಂಡ್ ಆಗ್ತಿಲ್ಲ ಅಂತ ಅನ್ಕೊಬಹುದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲೇ ಒಂದು ಎಕ್ಸಾಂಪಲ್ ನೋಡೋದಾರ ಇಲ್ಲೊಂದಿದೆ. ಇದರಲ್ಲಿ ಬಂದು ಕೋಟಿಂಗ್ ಇಲ್ಲ. ಇರಿ ಒಂದ್ ನಿಮಿಷ, ಕೋಟಿಂಗ್ ಇರ್ತಿರ್ತೀವಿ. ಕ್ವಾಲಿಟಿ ಬೇಕಂತ ಹೇಳಿದ್ರೆ ನೋಡಿ, ಈ ತರ ಕೋಟಿಂಗ್ ಇರೋದು ನಿಮ್ಗೆ ಕೆಲವೊಂದ್ ಕಡೆ ಸಿಗುತ್ತೆ, ಕೆಲವೊಂದ್ ಕಡೆ ಸಿಗಲ್ಲ. ಕೋಟಿಂಗ್ ಇರೋ ತಗೊಂಡ್ರೆ ಏನಂತ ಗ್ರಿಪ್ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಮಾತ್ರ ಬೆಂಡ್ ಮಾಡಕ್ ಆಗುತ್ತೆ. ಸೊ ಆ ರೀತಿ ಕ್ವಾಲಿಟಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ನಂಬರ್ ಮತ್ತೆ ಇದೆಲ್ಲ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಿ. ಇದು ಬಂದು ಸೆಲ್ಕಾನ್ ಇಂಡಸ್ಟ್ರೀಸ್. ಮತ್ತೆ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಸ್ನೇಹಿತರೆ, HDPE ಪೈಪ್ಗಳು ಏನಿರ್ತದೆ ಇದನ್ನೆಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಒಂದು ಕಲರ್ ಅಲ್ಲಿ ಇರ್ತದೆ ಸ್ನೇಹಿತರೆ. ಒಂದೇ ಒಂದು ಕಲರ್ ಅಂತ ಹೇಳಿದ್ರೆ ಮೇಲ್ಗಡೆ ಫುಲ್ ಬ್ಲಾಕ್ ಇರ್ತದೆ, ಮತ್ತೆ ಒಳಗಡೆನು ಬ್ಲಾಕ್ ಇರ್ತದೆ. ಇದನ್ನ ನೀವು ನೋಡಿರುವಂತ ಪೈಪ್ಗಳು. ಈಗ ಇನ್ನೊಂದು ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಅದರ ಡ್ಯೂರಬಿಲಿಟಿ ಮತ್ತೆ ಕ್ವಾಲಿಟಿ ಗೈನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಲೇಯರ್ ಇರ್ತದೆ ಇದ್ರೊಳಗಡೆ. ಈ ಲೇಯರ್ ಇಂದ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ, ನಮ್ಗೆ ನಾರ್ಮಲ್ ಆಗಿ ಉಪ್ಪು ಸಾಲ್ಟ್ ಕಂಟೆಂಟ್ ಏನಿರ್ತದೆ ಕ್ಲೋರೈಡ್ ಅಂತ ಕಟ್ಕೊಳ್ಳುತ್ತಲ್ವಾ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುವಂತ ಏರಿಯಾಗಳಲ್ಲಿ ಬಂದು ಈ ರೀತಿ ಮೆಥಡ್ ನ ಯೂಸ್ ಮಾಡ್ಕೊಂಡ್ರೆ ಇದ್ರಲ್ಲೂ ಅಷ್ಟೇ ಅಷ್ಟೊಂದಾಗಿ ಹಿಡಿಯೋದಿಲ್ಲ ಉಪ್ಪು ಎಲ್ಲ. ಇದರಲ್ಲಿ ಒಂದೊಂದು 30-40% ಕಂಟ್ರೋಲ್ ಮಾಡಬಹುದು. ಡೈರೆಕ್ಟ್ ಆಗಿ ಒಂದು ಪೇಟೆಂಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಮುಖಾಂತರ ಪ್ರಥಮ ಬಾರಿಗೆ ಮಾಡಿರುವಂತದ್ದು ಬಂದು ಇವರು ಸೆಲ್ಕಾನ್ ಇಂಡಸ್ಟ್ರಿ ಅವ್ರು ಮಾಡಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಒಳಗಡೆ ಒಂದು ಕೋಟಿಂಗ್ ಯೆಲ್ಲೋ ಕಲರ್ ಇರ್ತದೆ. ಇದು ಬಂದು ಪೂರ್ತಿಯಾಗಿ ಒಂದು ನೀರ್ ಅನ್ನೋದೇ ಇದ್ರ ಮೇಲೆ ನಮ್ಗೆ ಹಿಡಿಯೋದಿಲ್ಲ ಸ್ನೇಹಿತರೆ. ಒಂಥರ ನಾವ್ ಏನಂತ ಹೇಳಿದ್ರೆ ಒಂದು ಆಯಿಲ್ ಹಾಕ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕಿದ್ರೆ ಹೆಂಗೆ ಜಾರ್ಕೊಂಡು ಹೋಗುತ್ತೋ ಅದೇ ರೀತಿನೇ ಇದರಲ್ಲಿ ಮೆತ್ಕೊಳ್ಳೋದೇ ಇಲ್ಲ ಅಂತ ಸ್ನೇಹಿತರೆ. ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ಕ್ಲೋರೈಡ್ ಕಟ್ಕೊಳ್ಳೋದನ್ನ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ನಿಯವ್ರು ಹೇಳಿದ್ರು. ಅದನ್ನ ಆ ಒಂದು ಮಾಹಿತಿನ ನಿಮ್ಗೆ ಕೊಟ್ಟಿರ್ತೀನಿ. ಅದು ಬಂದು ಮಾಡಿರೋದು ಯಾವ್ದಂದ್ರೆ ಸೆಲ್ಕಾನ್ ಇಂಡಸ್ಟ್ರಿ ಅವರು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿದೆ ಪೈಪ್ ಮೇಲೆಲ್ಲ ಪ್ರಿಂಟ್ ಆಗಿದೆ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳಿ. ನಿಮ್ಗೆ ಡ್ರಿಪ್ ಪೈಪ್ಗಳು ನೋಡೋದಾದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಇಲ್ಲಿ ನೋಡ್ತಿರ್ಬೋದು, ಬನ್ನಿ. ಡ್ರಿಪ್ ಪೈಪ್ ಅಷ್ಟೇ ಸೇಮ್ ಮೆಥಡ್ ಅಲ್ಲೇ ಮಾಡ್ತಾರೆ. ಅಲ್ಲಿ ಬಂದು ರಾ ಮೆಟೀರಿಯಲ್ ಹೋಗುತ್ತೆ, ಅದಾದ್ಮೇಲೆ ಅಲ್ಲಿಂದ ಬಂದು ಕೂಲಿಂಗ್ ಸೆಕ್ಷನ್ 2 ಇರ್ತದೆ. ಅದಾದ್ಮೇಲೆ ಬಂದು ನೋಡಿ, ಇಲ್ಲಿ ನೋಡೋದಾದ್ರೆ ನಿಮ್ಗೆ ಈ ರೀತಿಯಲ್ಲಿ ಬರ್ತದೆ. ಇದೇನಿದು ಡ್ರಿಪ್ ಪೈಪ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ನೀವು ಅನ್ಕೋಬಹುದು. ಕಲರ್ ಏನಕ್ಕಪ್ಪ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಈ ಒಂದು ಏರಿಯಾದಲ್ಲಿ ಬಂದು ನವಿಲುಗಳ ಕಾಟ, ಅಳಿಲುಗಳ ಕಾಟ ಮತ್ತೆ ಇಲಿ ಕಾಟ ಜಾಸ್ತಿನೇ ಇರ್ತದೆ. ಈಗ ನಾರ್ಮಲ್ ಆಗಿ ಯಾವಾಗ ಅಂತ ಹೇಳಿದ್ರೆ ನಮ್ಗೆ ನೀರು ಸೋರೋದನ್ನ ಬ್ಲಾಕ್ ಪೈಪ್ಗಳಲ್ಲಿ ನೋಡಿರ್ತಾವ ಅವು. ಅದು ನೋಡ್ಬಿಟ್ಟು ಏನ್ ಮಾಡ್ತವೆ, ನೀರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಂದು ಇದನ್ನ ಕಚ್ಚೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡ್ತಾ ಇರ್ತವೆ. ಇದರಿಂದ ಏನಾಗುತ್ತೆ, ಪೈಪ್ ಡ್ಯಾಮೇಜ್ ಅನ್ನೋದು ಜಾಸ್ತಿ ಆಗ್ತಾ ಇರ್ತದೆ. ಈ ಮೆಥಡ್ ಅಲ್ಲಿ ಮಾಡೋದ್ರಿಂದ ಏನಂತ ಹೇಳಿದ್ರೆ ಇದು ಮಣ್ಣು ಕಲರೇ ಕಾಣಿಸ್ತದೆ. ಮಣ್ಣು ಕಲರ್ ಕಾಣಿಸಿದಾಗ ಏನಾಗುತ್ತೆ, ನಾವು ದೂರದಿಂದ ನೋಡಿದ್ರೆ ತಕ್ಷಣ ಮಣ್ಣು ತರನೇ ಇರ್ತದೆ. ಇಲ್ಲಿ ಪೈಪ್ ಇದೆ ಅನ್ನೋದು ಅವುಗಳಿಗೆ ಗೊತ್ತಾಗಲ್ಲ. ಅವಾಗ ಬಂದು ಇದನ್ನ ಕಚ್ಚೋದನ್ನ ಅವಾಯ್ಡ್ ಮಾಡಬಹುದು. ಜೊತೆಗೆ ಇವರು ಒಂದು ವಿಧವಾದ ಕೆಮಿಕಲ್ ನ ಇದಕ್ಕೆ ಇದು ಮಾಡಿರ್ತಾರೆ, ಕೆಮಿಕಲ್. ಸೊ ಅದರಿಂದ ಏನಾಗುತ್ತೆ, ಆ ಸ್ಮೆಲ್ಗೆ ಮತ್ತೆ ಅದು ಬಂದು ಕಚ್ಚೋದಕ್ಕೆ ರಿಪೆಲೆಂಟ್ ಆಗಿರ್ತದೆ. ಅದಕ್ಕೆ ಈ ತರ ಮೆಥಡ್ ನ ಫಾಲೋ ಮಾಡಿ ಈ ತರ ಒಂದು ಕಲರ್ ನ ಪೈಪ್ ನ ಮಾಡಿರ್ತಾರೆ. ನಾರ್ಮಲ್ ಆಗಿ ಡ್ರಿಪ್ ಪೈಪ್ ಬೇಕಂದ್ರೆ ನೀವು ನೋಡ್ತಿರ್ಬೋದು, ಇಲ್ಲಿ ಬಂದು ಬ್ಲಾಕ್ ಕಲರ್ದು ಸಿಗುತ್ತೆ, ಮತ್ತೆ ಈ ತರದ್ದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನಿಮ್ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಇಲ್ಲಿ ಇದ್ ಮಾಡ್ಬೋದು. ಇವಾಗ ಇದೆಲ್ಲ ಬಂದು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ಬಂದಿರೋ ಕಾರಣಕ್ಕೆ ನಿಮ್ಗೆ ಡಿಸ್ಕೌಂಟ್ ಬೆಲೆನಲ್ಲಿ ಸಿಗ್ತದೆ ಅಂತ ಅವ್ರು ಹೇಳಿರ್ತಾರೆ. ರೇಟ್ಗಳೆಲ್ಲ ಬಂದು ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ನಾವು ಕೊಟ್ಟಿರೋ ಸ್ಕ್ರೀನ್ ಅಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಇದೇನಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿದೆ. ಇದು ಬಂದು ಸೆಲ್ಕಾನ್ ಇಂಡಸ್ಟ್ರೀಸ್ ಈ ರೋಡು. ಸೊ ನಿಮ್ಗೇನಾದ್ರು ಪ್ರಾಡಕ್ಟ್ ಬಗ್ಗೆ ಮತ್ತೆ ಇನ್ನೇನಾದ್ರು ಸರ್ವಿಸ್ ಬಗ್ಗೆ ಏನಾದ್ರು ಮಾಹಿತಿಗಳು ಅದೆಲ್ಲ ಬೇಕಾಗಿದ್ರೆ ನಿಮ್ಗೆ ಬೆಂಗಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು ಇವ್ರದ್ದು ಆಫೀಸ್ ಇರ್ತದೆ. ಇಲ್ಲಾಂದ್ರೆ ಕೊಟ್ಟಿರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ.